ದೇವರೊಂದಿಗೆ ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ. ಯೂದ 1ನೇ ಅಧ್ಯಾಯ 20-21 ವಾಕ್ಯ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಮ್ಮ ಆರಂಭಿಕ ವಾಕ್ಯವು ನಮ್ಮ ಅತ್ಯಂತ ಪವಿತ್ರ ನಂಬಿಕೆಯ ಮೇಲೆ ನಮ್ಮನ್ನು ನಾವು ಕಟ್ಟಿಕೊಳ್ಳಲು, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಲು ಮತ್ತು ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತನ ಕರುಣೆಗಾಗಿ ಕಾಯುತ್ತಿರುವಾಗ ದೇವರ ಪ್ರೀತಿಯಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಈ ವಾಕ್ಯವು ಈ ಕೆಳಗಿನ ವಾಕ್ಯದೊಂದಿಗೆ ವಿಶ್ವಾಸಿಗಳು ತಮ್ಮ ಆತ್ಮಿಕ ಬೆಳವಣಿಗೆಗೆ ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಮತ್ತು ಯೂದನು ತನ್ನ ಪತ್ರಿಕೆಯಲ್ಲಿ ಬೇರೆಡೆ ಉಲ್ಲೇಖಿಸುವ ಸುಳ್ಳು ಬೋಧಕರ ಮೇಲೆ ಅಲ್ಲ, ದೇವರೊಂದಿಗಿನ ಅವರ ಸಂಬಂಧದ ಮೇಲೆ ಗಮನ ಹರಿಸುವಂತೆ ಕರೆ ನೀಡುತ್ತದೆ. ಯೂದ 1:20 ಪ್ರಮುಖ ಅಂಶಗಳು. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ಇದು ವಿಶ್ವಾಸಿಗಳು ಕ್ರೈಸ್ತ ಧರ್ಮದ ಸತ್ಯಗಳಲ್ಲಿ ತಮ್ಮ ವೈಯಕ್ತಿಕ ನಂಬಿಕೆಯನ್ನು ಬಲಪಡಿಸಲು ಮತ್ತು ಈ ಮೂಲಭೂತ ನಂಬಿಕೆಯಲ್ಲಿ ಆತ್ಮಿಕವಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತದೆ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ವಿಶ್ವಾಸಿಗಳು ಪವಿತ್ರಾತ್ಮನ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ಪ್ರಾರ್ಥಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇದು ಸುಳ್ಳು ಬೋಧನೆಯ ವಿರುದ್ಧ ಅವರ ಆತ್ಮಿಕ ಯುದ್ಧದಲ್ಲಿ ಅವರನ್ನು ಬಲಪಡಿಸುತ್ತದೆ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಇದರರ್ಥ ದೇವರಿಗೆ ವಿಧೇಯರಾಗಿ ಜೀವಿಸುವ ಮೂಲಕ ಮತ್ತು ನಿರಂತರವಾಗಿ ಆತನ ಮೇಲೆ ಕೇಂದ್ರೀಕರಿಸುವ ಮೂಲಕ ದೇವರ ಸಕ್ರಿಯ ಪ್ರೀತಿಯ ಕ್ಷೇತ್ರದಲ್ಲಿ ಉಳಿಯುವುದು. 21ನೇ ವಾಕ್ಯವು ವಿಶ್ವಾಸಿಗಳನ್ನು ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂದು ಪ್ರೋತ್ಸಾಹಿಸುತ್ತದೆ. ಇದರರ್ಥ ದೇವರ ಪ್ರೀತಿಯಲ್ಲಿ ನಿರಂತರ ಅರಿವು ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಆ ಸಂಬಂಧವನ್ನು ಗೌರವಿಸುವ ರೀತಿಯಲ್ಲಿ ಸಕ್ರಿಯವಾಗಿ ಬದುಕುವುದು. ಅವರು ನಿತ್ಯ ಜೀವನಕ್ಕೆ ಕಾರಣವಾಗುವ ಯೇಸುವಿನ ಭವಿಷ್ಯದ ಕರುಣೆಯನ್ನು ತಾಳ್ಮೆಯಿಂದ ನಿರೀಕ್ಷಿಸುತ್ತಾರೆ. ಯೂದ 1:20-21 ಪ್ರಮುಖ ಕ್ರಿಯೆಗಳು. ದೇವರ ಪ್ರೀತಿಯಲ್ಲಿ ಉಳಿಯಿರಿ. ನೀವು ನಿರಂತರವಾಗಿ ದೇವರ ಪ್ರೀತಿಯಲ್ಲಿರುವಂತೆ ಸಕ್ರಿಯವಾಗಿ ಬದುಕಿರಿ ಮತ್ತು ಅದರಂತೆ ನಡೆದುಕೊಳ್ಳಿರಿ. ದೇವರ ಪ್ರೀತಿಯಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ದೇವರ ವಿಫಲಗೊಳ್ಳದ ಪ್ರೀತಿಯನ್ನು ಧ್ಯಾನಿಸಿ ಮತ್ತು ನಂಬಿರಿ. ಅದನ್ನು ಶಕ್ತಿಯ ಮೂಲ ಮತ್ತು ಜೀವನಕ್ಕೆ ಅಡಿಪಾಯವೆಂದು ಗುರುತಿಸಿಕೊಳ್ಳಿರಿ. ಕ್ರಿಸ್ತನ ಕರುಣೆಯನ್ನು ಎದುರು ನೋಡಿರಿ. ಯೇಸು ಕ್ರಿಸ್ತನ ಕರುಣೆಗಾಗಿ ಎದುರು ನೋಡಿ, ಅದು ನಿತ್ಯ ಜೀವವನ್ನು ನೀಡುತ್ತದೆ. ಪತ್ರಿಕೆಯಲ್ಲಿನ ಸಂದರ್ಭ. ಸುಳ್ಳು ಬೋಧಕರೊಂದಿಗೆ ವ್ಯವಹರಿಸುತ್ತಿದ್ದ ಆರಂಭಿಕ ಕ್ರೈಸ್ತ ವಿಶ್ವಾಸಿಗಳಿಗೆ ಯೂದನು ಈ ವಾಕ್ಯವನ್ನು ಬರೆದನು. ಈ ಸುಳ್ಳು ಬೋಧಕರಿಂದ ಉಂಟಾಗುವ ಬಾಹ್ಯ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸುವ ಬದಲು ಯೂದನು ವಿಶ್ವಾಸಿಗಳಿಗೆ ಒಳಮುಖವಾಗಿ ನೋಡಲು ಸೂಚಿಸುತ್ತಾನೆ. ವಿಶ್ವಾಸಿಗಳು ತಮ್ಮ ಜೀವನವನ್ನು ನಂಬಿಕೆಯ ಮೇಲೆ ಕಟ್ಟಿಕೊಳ್ಳಬೇಕು, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಬೇಕು ಮತ್ತು ದೇವರೊಂದಿಗಿನ ಸಂಬಂಧದಲ್ಲಿ ದೃಢವಾಗಿರಬೇಕು. ಸಹಿಷ್ಣುತೆ. ಯೂದ 22 ಮತ್ತು 23ನೇ ವಾಕ್ಯ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.